ನಮಸ್ಕಾರ. ನಾನು ಇಮಾಮ್ ಸಾಬ್ ನದಾಬ್, ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಅಂತರಂಗಿ ಗ್ರಾಮದನು. ಗುರು ಹಿರಿಯರೇ, ಕರ್ನಾಟಕದ ಎಲ್ಲ ನನ್ನ ತಾಯಂದಿರೇ, ಸೋದರರೇ, ನನ್ನ ಪ್ರೀತಿಯ ಬಾಂಧವರೇ, ಇವತ್ತು ನಮ್ಮ ಜೀವನ ಅಲ್ಲೋಲು ಕಲ್ಲೋಲು ಆಗ್ತಾಯಿದೆ. ಯಾಕೆ? 90% ಆಫ್ ದ ಕರ್ನಾಟಕ ಪೀಪಲ್, ನಾಟ್ ಇವನ್ ಕರ್ನಾಟಕ, ಇಟ್ಸ್ ಎಂಟೈರ್ ಇಂಡಿಯಾ, 90% ಜನರು ಸಫರ್ ಆಗ್ತಾ ಇದ್ದಾರೆ, ತೊಂದರೆದಲ್ಲಿದ್ದಾರೆ, ಟೆನ್ಷನ್ದಾಗಿದ್ದಾರೆ, ಕೋರ್ಟ್ ಕಚೇರಿಯಲ್ಲಿ ತಿರುಗಾಡ್ತಾ ಇದ್ದಾರೆ. ಮೂಲ ಕಾರಣ ಕುಟುಂಬದಲ್ಲಿ ಅಶಾಂತಿ. ಕುಟುಂಬದಲ್ಲಿ ಅಶಾಂತಿ ಯಾಕೆ? ಕುಟುಂಬದ ಮೂಲ ಸ್ತಂಭ ಹೆಣ್ಣು. ತಾಯಿ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಗಳಾಗಿರ್ಬೋದು. ಕುಟುಂಬದ ಮೂಲ ಸ್ತಂಭ ಹೆಣ್ಣು ಆದರೆ ಆ ಹೆಣ್ಣಿನ ಒಂದು ಮಾನಸಿಕ ಸ್ಥಿತಿ ಮೇಲೆ ಆ ಪೂರ ಪರಿವಾರ ನಿರ್ಭರವಾಗಿರ್ತದೆ. ನಾವು ಮಕ್ಕಳಿಗೆ ಓದಿಸ್ತೀವಿ, ಹೆಣ್ಮಕ್ಳಿಗೂ ಓದಿಸ್ತೀವಿ, ಗಂಡು ಮಕ್ಕಳಿಗೂ ಓದಿಸ್ತೀವಿ. ಡಿಗ್ರಿ ಓದ್ತಾರೆ, ಪೋಸ್ಟ್ ಗ್ರ್ಯಾಜುಯೇಷನ್ ಹೋಗ್ತಾರೆ, PhD ಹೋಗ್ತಾರೆ, MBBS, MD, BE ಎಲ್ಲ ದೊಡ್ಡ 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 ಕಾಲೇಜ್ಗಳನ್ನು ಮುಗಿಸ್ತಾರೆ. ಅದಾದ ನಂತರ ಮದುವೆ ಮಾಡಿಕೊಡ್ತೀವಿ. ಮದುವೆ ಆದ ನಂತರ ಜೀವನ ಹೆಂಗೆ ಇರಬೇಕು? ಮದುವೆ ಮಾಡೋದು ಉದ್ದೇಶ ಏನು? ಅವರು ಮದುವೆಯಾದ ಮದುಮಕ್ಕಳು ಒಂದು ಒಳ್ಳೆಯ ಸುಂದರವಾದ ಜೀವನವನ್ನು ನಡೆಸಲಿಕ್ಕೆ ಎಲ್ಲ ತಾಯಿ ತಂದೆಗಳು, ಅಣ್ಣ ತಮ್ಮರು, ಸಂಬಂಧಿಕರು ನೋಡಿ ನಿಶ್ಚಯ ಮಾಡಿ ಮದುವೆ ಮಾಡಿ ಕೊಡ್ತಾರೆ. ಅವರು ಸಂತೋಷದಿಂದಿರಲಿ, ಆನಂದದಿಂದಿರಲಿ, ನೆಮ್ಮದಿಯಿಂದಿರಲಿ, ಮತ್ತು ಎರಡೂ ಕುಟುಂಬಗಳು ಒಂದಾಗಿ ಜೀವನ ತೆಗೀಲಿ, ಸಮಾನ ಮನಸ್ಕರಾಗಿ ಒಂದು ವಿಚಾರದಿಂದ ಒಳ್ಳೆಯ ವಿಚಾರವನ್ನು ಮಾಡಿ ಮದುವೆ ಮಾಡಿ ಕೊಡ್ತಾರೆ. ಆದರೆ ಮದುವೆಯಾದ ನಂತರ ಏನು ನಿಜವಾಗಿಯೂ ಹೆಣ್ಣುಮಕ್ಕಳು ಅಥವಾ ಮದುವೆಯಾದ ಗಂಡು ಹೆಣ್ಣು ಮತ್ತು ಮದುವೆಯಾದ ಗಂಡನ ಮನೆಯವರು, ಮದುವೆಯಾದ ಹೆಣ್ಣಿನ ಮನೆಯವರು ಸುಖದಿಂದಿದ್ದಾರಾ? ನೆಮ್ಮದಿಯಿಂದಿದ್ದಾರಾ? ಸಂತೋಷದಿಂದಿದ್ದಾರಾ? ಎಷ್ಟು? 80% ಜನರು ಸಂತೋಷದಿಂದಿಲ್ಲ. ಇದಕ್ಕೆ ಕಾರಣ ಮದುವೆ ಮಾಡಿಕೊಟ್ಟಿವಿ, ಮಗಳಿಗೆ ಕೊಟ್ಟಿವಿ, ಮಗನ ಮದುವೆ ಮಾಡಿವಿ, ಏನೇನೋ ಕನಸುಗಳು ಹೊತ್ಕೊಂಡು ಮಗನ ಮದುವೆ ಅವ್ರ ತಾಯಿ ತಂದೆ ಮಾಡ್ತಾರೆ, ಏನೇನೋ ಕನಸುಗಳು ಹೊತ್ಕೊಂಡು ಮಗಳ ಮದುವೆ ಹೆಣ್ಣಿನ ತಾಯಿ ತಂದೆ ಮಾಡ್ತಾರೆ. ಆದರೆ ಈ ಕನಸು ಏನಾಗ್ತಾ ಇದೆ? ನುಚ್ಚು ನೂರಾಗ್ತಾ ಇದೆ, ಒಡೆದು ಹೋಗ್ತಾ ಇದೆ, ಚೂರು ಚೂರು ಆಗ್ತಾ ಇದೆ. ಇದಕ್ಕೆ ಕಾರಣ ಕೇವಲ ಶಾರೀರಿಕವಾಗಿ ಮದುವೆಯ ವಯಸ್ಸಾದ ನಂತರ ಮದುವೆ ಮಾಡೋದು ಇದು ಸಮಂಜಸವಲ್ಲ. ನನಗೆ ತಿಳಿದಿದ್ದು. ಯಾಕಂದರೆ ಮದುವೆಯ ಅರ್ಹತೆ ಆ ಹುಡುಗಿಗಿದೆಯಾ? ಮದುವೆ ಅರ್ಹತೆ ಆ ಹುಡುಗನಿಗಿದೆಯಾ? ಅರ್ಹತೆಗಳು ಪ್ಯಾರಾಮೀಟರ್ ಬೇಕು. ಎಲ್ಲನೂ ಮುಂದುವರೆದಿದೆ, ಸೈನ್ಸ್ ಮುಂದುವರೆದಿದೆ. ನಾವು ಎತ್ತಿನ ಗಾಡಿಯಲ್ಲಿ ಹೋಗೋರು ವಿಮಾನದಾಗ ತಿರುಗಾಡ್ತಾ ಇದ್ದೀವಿ. ಎಲ್ಲನೂ ಮುಂದುವರೆದಿದೆ ಅಂದರೆ ಇದನ್ನು ಯಾಕೆ ನಾವು ಮುಂದುವರಿಸಲು? ಇದು ಪ್ಯಾರಾಮೀಟರ್ ಇರಬೇಕು. ಗೌರ್ಮೆಂಟ್ ಒಂದು ಬಾಡಿ ಮಾಡಿ ಒಂದೇ ಅದನ್ನೇ ಮದುವೆದೇ ಆದ ಒಂದು ವಿಂಗನ್ನು ಮಾಡಿ ತಯಾರು ಮಾಡಿ ಮದುವೆ ಆಗಬೇಕನ್ನುವಂಥ ಯುವಕ ಯುವತಿಯರು ಅಲ್ಲಿ ಎಕ್ಸಾಮ್ ಕೂಡಬೇಕು. ಎಕ್ಸಾಮ್ ಕುಳಿತು ಅಲ್ಲಿಯ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಅಲ್ಲಿಯ ಸರ್ಟಿಫಿಕೇಟನ್ನು ಪಡೆದಾಗ ಮಾತ್ರ ಮದುವೆ ಆಗಬೇಕು, ಇಲ್ಲದೆ ಅದ್ರ ಇಲ್ಲ. ಎಲ್ಲರೂ ಮದುವೆ ಆಗ್ತಾರೆ, ಜೀವನ ಹಾಳಾಗ್ಲಾಗತ್ತದ. ಮದುವೆ ಮಾಡಿದ್ರೆ 15 ದಿವಸನಾಗ ಜಗಳ ಮಾಡಿ ಮಗಳು ಬಂದ್ಲು, ಮಗ ಸರಿ ಇರಲಿಲ್ಲ, ಅದು ಆಯಿತು, ಇದು ಎಲ್ಲನೂ ಟೆನ್ಷನ್. ಇದರಿಂದ
ಎರಡು ಕುಟುಂಬದ ನೆಮ್ಮದಿ ಹಾಳ, ಆ ಹುಡುಗ ಹುಡುಗಿನೂ ಹಾಳ. ಮತ್ತು ಕೆಲವೊಂದು ಟೈಮ್ನಾಗ ವರ್ಷ 2 ವರ್ಷ 3 ವರ್ಷ 4 ವರ್ಷ 5 ವರ್ಷ 10 ವರ್ಷ ಹೋಗ್ತದೆ. ಅವಾಗ ಅವರ ಇಬ್ಬರ ಮಧ್ಯದಲ್ಲಿ ಹುಟ್ಟಿದ ಮಕ್ಕಳು ಅವು ಎಲ್ಲಿ ಹೋಗ್ಬೇಕು? ಇವರು ಕೋಟಿಗೆ ತಿರುಗಾಡ್ತಾರೆ. ಇವ್ರು ಯಾರು ಕೋಟಿಗೆ ತಿರುಗಾಡೋರು? PhD ಪ್ರೊಫೆಸರ್ಸ್, PhD ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್, ಗ್ರ್ಯಾಜುಯೇಟ್, PUC ಮೇಲೆ ಮುಗಿಸಿದವರು, ಸೋ ಕಾರ್ಡ್ ಕಲ್ತವರು. ಇನ್ನು ಕಲೀಲಾರ್ದವರು ಹೊಲ್ದಾಗ ಕೆಲಸ ಮಾಡೋರು, ಕೂಲಿಕಾರರು, ಅವರು ಹೊಡೆದಾಡಿ ಬಡ್ದಾಡಿ ಕಚ್ಚಾಡಿ ವಿಚ್ಛೇದನಕ್ಕೆ ಬರೋದಿಲ್ಲ, ಡಿವೋರ್ಸ್ಗೆ ಬರೋದಿಲ್ಲ, ಕೋರ್ಟ್ ಕಚೇರಿ ತಿರುಗಾಡಲ್ರವರು. 3 4 2 3 4 5 6 ಮಕ್ಕಳನ್ನೂ ಇರ್ತಾವೆ. ಆದ್ರೂ ಅವ್ರು ಅದರಲ್ಲೇ ಒದ್ದಾಡ್ಕೊಂಡು ಸಂಸಾರ ಮಾಡ್ಕೊಂಡು ಚೆಂದಾಗಿ ಬಾಳೆ ಮಾಡ್ತಾರೆ. ಆದ್ರೆ ನಾನು ಕಲ್ತೀನಿ ಅಂತ ಕಲ್ತವು ಈಗೋ ತೊಗೊಂಡು ಅಹಂಕಾರದಿಂದ ನಾನು ಅವನನ್ನು ಬೆಗ್ಗಿಸ್ಬೇಕಂತ ಹುಡುಗಿ ಅಂತಾಳೆ, ನಾ ಹುಡುಗಿ ಆಕಿನ ಮಾತು ನಾ ಕೇಳಿ ಅಂತ ಹುಡುಗಂತಾನು. ಈ ರೀತಿಯಾಗಿ ತಮ್ಮ ಇಬ್ಬರದೇ ಅಲ್ಲ, ಅವ್ರ ನಡುವೆ ಹುಟ್ಟಿದ ಮಕ್ಕಳ ಜೀವನನೂ ಹಾಳ, ಮತ್ತು 2 ಕುಟುಂಬದ ನೆಮ್ಮದಿನೂ ಹಾಳ, ಕೋರ್ಟ್ ಕಚೇರಿ ಟೈಮ್ನು ವೇಸ್ಟ್. ದೇ ಹ್ಯಾವ್ ಟು ಗಿವ್ ದ ಎಕ್ಸಾಮ್. ಮದುವೆಗೆ ಅರ್ಹತೆಯನ್ನು ಸರ್ಕಾರ ಪತ್ರ ಕೊಡಬೇಕು, ಅವರು ಒಂದು ಸರ್ಟಿಫಿಕೇಟ್ ಕೊಡಬೇಕು, ಅವರನ್ನು ಎಕ್ಸಾಮ್ ಮಾಡುವ ಒಂದು ಪ್ರಣಾಳಿಕೆ ತೆಗಿಬೇಕು. ಕೇವಲ ಶಾರೀರಿಕವಾಗಿ ನಾವು ಮದುವೆಗೆ ತಯಾರಾದ್ರೆ ಅಲ್ಲ, ಮಾನಸಿಕವಾಗಿ ವೆದರ್ ಸಿ ಆರ್ ಹಿ ಈಸ್ ಎಲಿಜಿಬಲ್ ಟು ಗೆಟ್ ಮ್ಯಾರಿ ಆ್ಯಂಡ್ ಕಂಟಿನ್ಯೂ ಹ್ಯಾಪಿ ಲೈಫ್. ತಾಯಿ, ತಂದೆ, ಅಣ್ಣತಮ್ಮರು, ಬಂಧು ಬಳಗ ಎಲ್ಲರೂ ಸಫರ್ ಆಗ್ತಾರೆ. ಕೋರ್ಟ್ ಕಚೇರಿ ಎಲ್ಲ ತಿರುಗಾಡೋದು. ಯಾಕ್ರಿದು? ಅಜ್ಞಾನ. ಮದುವೆ ಅಂದರೆ ಏನು ಗೊತ್ತಿಲ್ಲ. ಮದುವೆ ಎದಕ್ಕೆ ಮಾಡ್ತಾರನ್ನೋ ಗೊತ್ತಿಲ್ಲ. ತಾಯಿ ತಂದೆ ಮದುವೆ ಮಾಡಿಕೊಡ್ತಾರೆ, ಸಾಕಷ್ಟು ಹಣ ಖರ್ಚು ಮಾಡ್ತಾರೆ, ನೆಮ್ಮದಿಗೋಸ್ಕರ, ಸಂತೋಷಗೋಸ್ಕರ, ಪ್ರೀತಿಗೋಸ್ಕರ, ಪ್ರೇಮಿಗೋಸ್ಕರ. ಅದು ಏನೂ ಇಲ್ಲ ಜೀವನದೊಳಗೆ. ಹಾಗಾಗಿ ಅವ್ರ ಜೀವನನೇ ಅಲ್ಲೋಲ ಕಲ್ಲೋಲಾಗಿ ಹೋಗ್ತು. ತಾಯಿ ಮಗಳನ್ನು ಮದುವೆಗೆ ತಯಾರು ಮಾಡಬೇಕು. ತಾಯಿ ಕೇವಲ ಅಲ್ಲಿ ಹೋದ ನಿನ್ನ ಗಂಡನ ರಾಜಕೀಯ ಮಾಡು, ಅಲ್ಲಿ ನೀನು ರಾಣಿಯಾಗಿರ್ತೀಯ, ಎಲ್ಲರಿಗೂ ಕಂಟ್ರೋಲ್ ಮಾಡು. ಏನು ಕಂಟ್ರೋಲ್ ಮಾಡ್ತಾರೆ? ಏನು ಕಂಟ್ರೋಲ್ ಮಾಡೋರು? ಗಂಡ ಕಂಟ್ರೋಲ್ ಮಾಡ್ತಾರೆ? ಹೆಣ್ಮಕ್ಳು ಬುದ್ಧಿಯಲ್ಲಿ ತಲೆಯಲ್ಲಿ ಇದೇ ತುಂಬದ ಗಂಡ ಕಂಟ್ರೋಲ್ ಮಾಡಬೇಕು. ಏನು ಕಂಟ್ರೋಲ್ ಮಾಡ್ತಾರೆ ಗಂಡಗೆ? ನೀವು ಸಮಾನ ಮನಸ್ಕರಾಗಿ, ನಿಮ್ಮ ಹೆಣ್ಣಿನ ಅವಶ್ಯಕತೆ ಗಂಡಿಗಿದೆ, ಗಂಡಿನ ಅವಶ್ಯಕತೆ ಹೆಣ್ಣಿಗಿದೆ. ಅದರ ನಡುವೆ ಹುಟ್ಟಿದ ಮಕ್ಕಳು ಅವ್ರ ತಾಯಿ ತಂದೆಯ ಅವಶ್ಯಕತೆ ಇದೆ. ಇಲ್ಲಿ ಯಾರು ದೊಡ್ಡವರು ಚಿಕ್ಕವರಲ್ಲ. ಹೆಣ್ಣು ತಾನೇನು ಕೆಲಸ ಮಾಡಬೇಕು, ತನ್ನ ಕೆಲಸಗಳನ್ನು ಮಾಡಲಿ. ಗಂಡು ತಾನೇನು ಕೆಲಸ ಮಾಡಬೇಕು, ತನ್ನ ಕೆಲಸಗಳನ್ನು ಮಾಡಲಿ. ಅವನು ಕಂಟ್ರೋಲ್ ಮಾಡಬೇಕು. ಏನು ಕಂಟ್ರೋಲ್ ಮಾಡ್ತಾರೆ ನೀವು? ಆ ಗಂಡಂತನ ಇಲ್ಲ, ನಾ ಹೆಣ್ಣಂದ್ರೆ ಹಿಂಗಿರಬೇಕು, ಹಿಂಗೆ ಇರಬೇಕು. ಅದು ಹೆಂಗಿರಬೇಕು? ಬುದ್ಧಿ ಉಳ್ಳವರು, ತಿಳುವಳಿಕೆಯವರು, ಹಿರಿಯರು ಒಂದು ಪ್ರಣಾಳಿಕೆಯನ್ನು ಬರೆದು ಸರ್ಕಾರಕ್ಕೆ ಕೊಡ್ರಿ. ಸರ್ಕಾರ, ಕರ್ನಾಟಕ ಸರ್ಕಾರ, ಮೊದಲು ಕರ್ನಾಟಕದಿಂದ ಸ್ಟಾರ್ಟ್ ಆಗಿ ಕರ್ನಾಟಕ ಸರ್ಕಾರ ಮದುವೆದು ಮದುವೆ ಬೀರು ಮಾಡಿರಲ್ಲ. ಅವರೇನು ಇಬ್ಬರು ಗಂಡ ಹುಡುಗಿ ಹುಡುಗರು ಹೋಗ್ತಾರೆ, ರಿಜಿಸ್ಟರ್ ಮ್ಯಾರೇಜ್ ಮಾಡ್ತಾರೆ, ಸಹಿ ಮಾಡ್ತಾರೆ, ಬರ್ತಾರೆ. ಆದರೆ ನೀವು ಏನು ಮಾಡ್ತಾರೆ? ಅಲ್ಲಿ ಸರ್ಕಾರದವ್ರು ಏನು ಮಾಡ್ತಾರೆ? ಕುಂದರ್ಸ್ರಿ ಅವ್ರಿಗೆ. ನಿನ್ನ ಅರ್ಹತೆ ಏನಮ್ಮ? ವಯಸ್ಸಾಗಿದೆ, ಓಕೆ, 18 21 ವಯಸ್ಸಾಗಿದೆ ನಿಮಗೆ. ಅರ್ಹತೆ ಏನು? ಮ್ಯಾರೇಜ್ ಆಗ್ಲಿಕ್ಕೆ, ಮದುವೆ ಆಗ್ಲಿಕ್ಕೆ. ಕ್ವಶನ್ಗಳನ್ನು ಕ್ರಿಯೇಟ್ ಮಾಡಿರಿ. ಅಲ್ಲಿ ಅದ್ರಾಗ ಪಾಸ್ ಆದ್ರೆ ಮಾತ್ರ ಮುಂದಿನ ಮ್ಯಾರೇಜ್ ಅಲ್ಲಕ್ಕೆ ಅರ್ಹತೆಯನ್ನು ಸರ್ಟಿಫಿಕೇಟ್ ಕೊಡ್ರಿ, ಇಲ್ಲಾಂದ್ರೆ ಕೊಡಬೇಡ್ರಿ. ತಯಾರಾಗಿ ಬಾರಮ್ಮ. ಇನ್ನೊಂದು ಸಲ ಗಂಡ ಅಂದರೆ ಯಾರು? ಅತ್ತಿ ಅಂದರೆ ಯಾರು? ಮಾವ ಅಂದರೆ ಯಾರು? ನಾದಿನಿ ಅಂದ್ರೆ ಯಾರು? ನೆಗಣಿ ಅಂದರೆ ಯಾರು? ಇವೆಲ್ಲ ಸಂಬಂಧಗಳು ಬೇಕು. ಸಂಬಂಧ ಇಲ್ಲಾರ್ದೆ ಜೀವನ ಇಲ್ಲ. ಗಂಡುಗೂ ಕ್ವಶನ್ ಮಾಡ್ರಿ. ಅತ್ತಿ ಮಾವ ಹೆಂಡತಿ ಕಡೆಯಿಂದ ತನ್ನ ಹೆಂಡತಿ, ತಾಯಿ, ತಂದೆ, ಅಣ್ಣ, ತಮ್ಮ, ಬಂಧು ಬಳಗ ಯಾರು? ಅವು ಸಂಬಂಧಗಳನ್ನು ಹೆಂಗೆ ಉಳಿಸ್ಕೋಬೇಕು? ಜೀವನ ಹೆಂಗೆ ತೆಗಿಬೇಕು? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಆ ರೀತಿಯಿಂದ ಅವರು ಬಾಳಬೇಕು ಅಂತ ಕಟ್ಟಳೆಯನ್ನು ಸರ್ಕಾರ ಹಾಕಬೇಕು. ಇಲ್ಲದೆ ಹೋದರೆ ಸತ್ಯನಾಶ. 80% ಜನರು ಹೆಂಗಾಗಿದ್ದಾರೆ ನೋಡ್ರಿ, ಬರೀ ಕೋರ್ಟ್ ಕಚೇರಿ, ಹೊಡೆದಾಡೋದು, ಬಡ್ದಾಡೋದು, ಊರ್ಲಿ ಹಾಕೊಳ್ಳೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದು.
ಎದಕ್ರಿ ಇದು? ಅಜ್ಞಾನ ತುಂಬಿದ. ಆ ಅಜ್ಞಾನದಿಂದ ಹೊರಗೆ ಬರಬೇಕು. ಆ ಹೊರಗೆ ಬರಲಿಕ್ಕೆ ಸರ್ಕಾರ ಕಟ್ಟಳೆಯನ್ನು ತಗೊಳ್ಳೇಬೇಕು. ಇಲ್ಲದೆ ಇದ್ರೆ ಜೀವನನೇ ಅಲ್ಲೋಲ ಕಲ್ಲೋಲ. ಏನೈತಿ, ಏನು ಕಡಿಮೆ ಐತ್ರಿ? ಯಾರು ಉಪವಾಸ ಬೀಳ್ತಾರೆ? ಕೆಲಸ ಮಾಡೋರು, ದುಡಿಯೋರು ಯಾರು ಉಪವಾಸ ಬೀಳಲ್ಲ. ಈಗ ಊಟಕ್ಕಾಗಿ ಬಡತನ ಇಲ್ಲ, ಬಟ್ಟೆಗಾಗಿ ಬಡತನ ಇಲ್ಲ, ಆಸೆಗಾಗಿ ಬಡತನ ಇದೆ. 10,000 ಇದ್ದವ 10 ಲಕ್ಷ ಮಾಡ್ಬೇಕಂತಾನೆ, 10 ಲಕ್ಷ ಇದ್ದವ 10 ಕೋಟಿ ಮಾಡ್ಬೇಕಂತಾನೆ. ಆಸೆಗೆ ಬಡತನ ಇದೆ. Nobody is poor in the world, only comparison bring the poverty. कोई भी गरीब नहीं है, लेकिन एक दूसरे को हम कंपेयर करते हैं, तब हम गरीब होते हैं. उसके लिए नहीं बोल रहा मैं. लेकिन एक लड़की शादी करती है तो उसका मानसिक स्थिति सही से चेक करना बाय इंटरव्यू. फिर उसको सर्टिफिकेट में, वो एग्जाम में पास होने के बाद वो लड़की शादी करने के लिए एलिजिबल है, गवर्नमेंट सर्टिफिकेट इश्यू करना. लड़के को भी उतना ही. अगर लड़का मानसिक स्थिति सही है, वो कमाई है, तब उसका शादी करने के लिए तो शादी कर सकता है बोल के सर्टिफिकेट देना, तब जाके शादी होना. थोड़ा स्ट्रिक्ट बनना. कोई भी शादी करता है, कुछ भी करता है, फिर शादी कर, कितने लोगों को देख रहा हूं मैं, ना लड़की को बात करने का तमीज है, ना लड़के को बात करने का तमीज है. अगर लड़की पढ़ी लिखी है, ಹುಡುಗಿ ಕಲ್ತಕ್ಕಿದಾಳ, ನೌಕರಿ ಮಾಡ್ತಾಳ, ಮಾಡಲಿ. ಗಂಡನು ಕಲ್ತಾ ಹೋದಾನ, ಅವನು ನೌಕರಿ ಮಾಡ್ತಾನೆ, ಮಾಡಲಿ. ಆದ್ರೆ ಅವ್ರ ಕಡೆಯಿಂದ ತಾಯಿ ತಂದಿ, ಇವ್ರ ಕಡೆಯಿಂದ ತಾಯಿ ತಂದಿ ಎಲ್ಲಿ ಹೋಗ್ಬೇಕು? ಹುಡುಗಿ ತಾನು ಗಳಿಸುವ ಪಗಾರದಲ್ಲಿ 10% ತನ್ನ ತಾಯಿ ತಂದಿಗೆ ಕೊಡಬೇಕು. ಹುಡುಗ ತಾನು ಗಳಿಸುವ ಪಗಾರದಲ್ಲಿ 10% ತನ್ನ ತಾಯಿ ತಂದಿಗೆ ಕೊಡಬೇಕು. ಪ್ರೈವೇಟ್ ಇರಲಿ, ಗೌರ್ಮೆಂಟ್ ಇರಲಿ. ವೃದ್ಧಾಶ್ರಮಕ್ಕೆ ಹಾಕ್ತಾರೆ. ಯಾಕೆ ಹಾಕ್ತೀರಿ ವೃದ್ಧಾಶ್ರಮಕ್ಕೆ? ನೀವು ಸಣ್ಣವರಿದ್ದಾಗ, ನೀವು ಮಕ್ಕಳಿದ್ದಾಗ ನಿಮಗೆ ಕೊಂಡಿ ತೊಳೆದಾರ, ಅವರು ನಿಮ್ಮ ಬಟ್ಟೆ ಒಳದಾರ, ನಿಮ್ಮ ಮೈ ತೊಳೆಸ್ಯಾರ, ನಿಮಗೆ ಕೈ ತುತ್ತು ಮಾಡಿ ಊಟ ಮಾಡಿಸ್ಯಾರ, ನೀವು ಹತ್ರ ರಾತ್ರಿ ಬೆಳತನ ಎದ್ದು ಕೂತಾರ, ನಿಮಗೆ ದವಾಖಾನೆ ಕರ್ಕೊಂಡು ಹೋಗ್ಯಾರ, ನಿಮಗೆ ಆರೈಕೆ ಮಾಡ್ಯಾರ. ಅಂಥ ತಾಯಿ ತಂದೆಯನ್ನು ವೃದ್ಧಾಶ್ರಮ ಕಳಿಸ್ತಾರೆ. ಯಾಕೆ? ನಾನು ಹೆಂಡತಿ ನೋಡೋದಿಲ್ಲ. ಹೆಂಡತಿ ಯಾಕೆ ನೋಡೋದಲ್ರಿ? ಯಾಕೆ ನೋಡೋದಿಲ್ಲ ಹೆಂಡತಿ? ನಿಮ್ಮ ಪಗಾರದ ನೀವು 1,00,000 ಇದ್ರೆ 10,000 ರೂಪಾಯಿ ಅವ್ರಿಗೆ ತಿಂಗಳ ಕೊಡಬೇಕು. 10,000 ರೂಪಾಯಿ ಇದ್ರೆ 1,000 ರೂಪಾಯಿ ತಿಂಗಳ ಅವ್ರಿಗೆ ಕೊಡಬೇಕು, ತಾಯಿ ತಂದೆಗೆ. ನೀವು ಬೇಕಾದ್ರೆ ನೌಕರಿ ಮಾಡಿರಿ, ನೀವು ದಿಲ್ಲಿಯಾಗಿರ್ರಿ, ಅಮೇರಿಕಾಗಿರ್ರಿ, ಗೌರ್ಮೆಂಟ್ ಮಾಡಿರಿ, ಪ್ರೈವೇಟ್ ಮಾಡಿರಿ, ತಾಯಿ ತಂದೆಗೂ ಶಕೂರು ಮಾಡಿರಿ. ಯಾಕಂದ್ರೆ ಇಡೀ ಜೀವನನೇ ಅವ್ರು ಕೊಟ್ಟಿದ್ದಾರೆ. ನಿಮ್ಮ ಅವ್ರ ಹೊಲ ಮನಿ ಮಾರಿ, ಕೂಲಿ ಮಾಡಿ, ಬಡ್ಡಿ ಹಂಗೆ ರೊಕ್ಕ ತಂದು ಒದ್ದಾಡಿ ಜೀವನ ಹಾಳು ಮಾಡಿಕೊಂಡು ನಿಮಗೆ ಕಳಿಸಿರ್ತಾರೆ. ನಿಮಗೊಂದು ದೊಡ್ಡ ಪೋಸ್ಟ್ ನಮ್ಗೆ ಕೊಟ್ಟು ಕುಂದರ್ಸಿರ್ತಾರೆ. ಅವ್ರಿಗೇನು ಸಿಗುತ್ತೆ ರಿಟರ್ನ್? ದಯವಿಟ್ಟು ನಾನು ಗೌರ್ಮೆಂಟ್ಗೆ ಇದೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ. ಗೌರ್ಮೆಂಟು ಈ ಲಗ್ನ ಮ್ಯಾರೇಜ್ ಬೂರೋದು ಅದರಾಗೆ ಒಂದು ವಿಂಗ್ ಮಾಡಿರಿ. ಮೊದಲು ಯಾರೇ ಬರ್ರಿ, ಎಲ್ಲಿ ಪ್ರೈವೇಟ್ ಆಗಲಿ, ಎಲ್ಲೆಲ್ಲೇ ಮದುವೆ ಆಗಲಿ, ಅವ್ರ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕು. ಅವ್ರದ್ದು ರಕ್ತ ಪರೀಕ್ಷೆ ಆಗಬೇಕು. ಅವ್ರಿಗೇನು ಜಡ್ಡಿ ಜಾಪತ್ರೆಗಳು ಇರಬಾರ್ದು. ಅಥವಾ ನೀವೇನು ಗೌರ್ಮೆಂಟ್ ಬಾಡಿನೂ ತಯಾರು ಮಾಡಿಸಿ ಅವ್ರೇನು ಹಿರಿಯರು, ಏನು ಗುರುಗಳು ಹಿರಿಯರು ಏನು ಕೊಡ್ತಾರ ಸಜೆಷನ್, ಆ ಸಜೆಷನ್ ಹಾಕಿ ಹುಡುಗಿಗೆ ಹಳ್ಳಿ ಹುಡುಗಿನ ಮದುವೆ ಆದ್ರೂ ಅರ್ಹತೆ ಬೇಕು, ಹಳ್ಳಿ ಹುಡುಗನ ಮದುವೆ ಆದ್ರೂ ಅರ್ಹತೆ ಬೇಕು, ಸಿಟಿ ಹುಡುಗಿನ ಮದುವೆ ಆದರೂ ಅರ್ಹತೆ ಬೇಕು, ಸರ್ಟಿಫಿಕೇಟ್ ಬೇಕು, ಸಿಟಿ ಹುಡುಗನ ಮದುವೆ ಆದರೂ ಸರ್ಟಿಫಿಕೇಟ್ ಬೇಕು. ಈ ಸರ್ಟಿಫಿಕೇಟ್ ತೊಗೊಂಡ್ರು ಮಾತ್ರ ಮದುವೆ, ಈ ಸರ್ಟಿಫಿಕೇಟ್ ತೊಗೊಂಡವ್ರು ಮಾತ್ರ ಮದುವೆ, ಇಲ್ಲದೇ ಇದ್ರೆ ಮದುವೆ ಇಲ್ಲ. ಹಿಂಗೆ ಕಟ್ಟಳೆ ಮಾಡಿರಿ. ಇದು ನನ್ನ ರಿಕ್ವೆಸ್ಟ್. ನಾನು ನಿಮಗೇನು ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ, ಲೈಕ್ ಮಾಡ್ಲಿಕ್ಕೆ ನಾನು ಇದು ಮಾಡಿಲ್ಲ. ವಿಡಿಯೋ ನನ್ನ ಮನಸ್ಸಿನ ಅಂತರಾಳದಲ್ಲಿ ಬತ್ತು, ಅದನ್ನು ನಾನು ಹೊರಗೆ ಬಿಚ್ಚಿಡ್ಲಾಕತ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.